ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 10,000 ರೂಪಾಯಿ ಬಾಕಿ ಕಂತು ಹಣ ಬಗ್ಗೆ ಮತ್ತು 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿರೋ ಬಗ್ಗೆ ಇನ್ ಮುಂದೆ ಇಂಥವರಿಗೆ 2,000 ರೂಪಾಯಿ ಅಲ್ಲ 1,800 ರೂಪಾಯಿ ಬರುತ್ತಂತೆ. ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ, ಒಂದು ಹೊಸ ನಿಯಮ, ಒಂದು ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಒಟ್ಟು 3 ದೊಡ್ಡ ಸುದ್ದಿ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಎಲ್ಲ ಒಂದು BPL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ರಾಜ್ಯ ಸರ್ಕಾರದಿಂದ. ಹೌದು, ಆ ಒಂದು ಶಾಕಿಂಗ್ ಸುದ್ದಿ ಕೇಳಿದ್ರೆ ನಿಮಗೂ ಕೂಡ ದೊಡ್ಡ ಒಂದು ತಲೆನೋವು ಶುರು ಆಗ್ಬಹುದು ವೀಕ್ಷಕರೇ. ಎದಕ್ಕಂದ್ರೆ BPL ಕಾರ್ಡ್ ಇದ್ದವರಿಗೆ ಹೊಸ ನಿಯಮಗಳ ಪಟ್ಟಿನೇ ಬಂದಿದೆ. ಏನೆಲ್ಲ ನಿಯಮಗಳು, ಎಲ್ಲ ಹೊಸ ರೂಲ್ಸ್ ಗಳ ಬಗ್ಗೆ ಅಪ್ಡೇಟ್ ನೋಡ್ತಾ ಹೋಗೋಣ. ಒಂದು ಕಡೆಗೆ ಜಾಗತಿಕ ಮಟ್ಟದಲ್ಲಿ ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ಅಂದ್ರೆ ಯುದ್ಧಗಳು ಪ್ರಾರಂಭವಾಗಿದೆ. ಮತ್ತೆ ಬಂಗಾರ ಬೆಳ್ಳಿ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ದಿಢೀರನೆ ಬಂಗಾರ ಬೆಳ್ಳಿ ದರ ಇಳಿಕೆ ಆಗಿರುವುದು ಕೂಡ ಸಿಹಿ ಸುದ್ದಿ ಕೊಟ್ಟಿದೆ ವೀಕ್ಷಕರೇ. ದೊಡ್ಡ ಬ್ರೇಕಿಂಗ್ ನ್ಯೂಸ್, ಬಂಗಾರ ಬೆಳ್ಳಿ ದರ ಭಾರಿ ಒಂದು ಇಳಿಕೆ ಆಗಿದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಭಾರಿ ಏರಿಕೆ ಆಗುತ್ತಾ? ಎದಕ್ಕಂದ್ರೆ ಜಾಗತಿಕ ಮಟ್ಟದ ಯುದ್ಧ ನಿಲ್ಲದಿದ್ರೆ ಭಾರತಕ್ಕೆ ತೈಲ ಅನಿಲ ಆತಂಕ, ಮತ್ತೆ ಪೆಟ್ರೋಲ್ ಶಾರ್ಟೇಜ್ ಬಿದ್ರೆ ಪೆಟ್ರೋಲ್ ಸಪ್ಲೈ ಕೂಡ ಬಂದ್ ಆಗುತ್ತಾ? ಹೀಗಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನರು ಪೆಟ್ರೋಲ್ ಹಾಕಿಕೊಳ್ಳಲು ಮುಗಿ ಬೀಳ್ತಾ ಇದ್ದಾರಾ? ಯಾರು ಕೂಡ ಚಿಂತೆ ಮಾಡೋದು ಬೇಡ ಅಂತ ಭಾರತ ಸರ್ಕಾರದಿಂದ ಹೇಳಲಾಗ್ತಾ ಇದೆ ವೀಕ್ಷಕರೇ. ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಮಾಡೋರು ವಿಡಿಯೋ ಪೂರ್ತಿಯಾಗಿ ನೋಡ್ಲೇಬೇಕು. ಎದಕ್ಕಂದ್ರೆ ಬಜೆಟ್ ನಲ್ಲೂ ಕೂಡ ₹1 ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚುವರಿ ಸೆಸ್ ತೆರಿಗೆ ಹಾಕಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಮಾರ್ಚ್ 6ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಈ ಬಜೆಟ್ ನಲ್ಲಿ ಯಾರಿಗೆ ಸಿಹಿ ಸುದ್ದಿ, ಯಾರಿಗೆ ಬ್ಯಾಡ್ ನ್ಯೂಸ್, ಎಲ್ಲಾ ಕೂಡ ಇದೇ ಒಂದು ವಿಡಿಯೋದಲ್ಲಿ ಆಲ್ ಇನ್ ಒನ್ ಅಪ್ಡೇಟ್ಸ್ ನಿಮಗೆ ಸಿಗಲಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ನಿಮಗೂ ಕೂಡ ಏನಾದ್ರೂ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮಾಡಬಹುದು. ಇನ್ನು ಗೃಹಲಕ್ಷ್ಮಿಯರಿಗಂತೂ ಬಂಪರ್ ಸಿಹಿ ಸುದ್ದಿ ಬಂದಿದೆ. ಸೊ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಬೇಗನೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ವೀಕ್ಷಕರೇ, ನಿಮಗೂ ಕೂಡ 26ನೇ ಕಂತಿನವರೆಗೂ ಹಣ ಬಂದಿದೆ. ಯಾಕಂದ್ರೆ ಈಗ 27ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಹಾಗಾದ್ರೆ 26ನೇ ಕಂತು ಎಲ್ಲರಿಗೂ ಕೂಡ ಜಮೆ ಆಯ್ತಾ? ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ರಿಪ್ಲೈ ಕೂಡ ಮಾಡ್ತೇವೆ. ಹೀಗಾಗಿ ಊರಿನ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡಿ ವೀಕ್ಷಕರೇ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ, ನಂತರ 2ನೇದಾಗಿ ಪೆಟ್ರೋಲ್ ಡೀಸೆಲ್ ತುಂಬಿಕೊಳ್ಳೋ ವಾಹನ ಪ್ರಿಯರಿಗೆ, ವಾಹನ ಸವಾರರಿಗೆ, ಇನ್ನು 3ನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ, ಬಂಗಾರ ಪ್ರಿಯರಿಗೆ ಎಲ್ಲರಿಗೂ ಕೂಡ ದೊಡ್ಡ ಸುದ್ದಿ ಬಂದಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಈಗ ಬಾಕಿ 27ನೇ ಕಂತು ಹಣ ಈಗ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ? ಇದ್ರ ಬಗ್ಗೆ ನಿಮಗೆ ಹೇಳೋದಾದ್ರೆ ವೀಕ್ಷಕರೇ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರಬೇಕು ಅಂದ್ರೆ 12 ದಿನ ಸಮಯ ಇಲ್ಲಿ ಬೇಕಾಗುತ್ತೆ. ಹೀಗಾಗಿ ಈ ಒಂದು 12 ದಿನ ಅಂದ್ರೆ ಲೆಕ್ಕ ಹಾಕಿ 1ನೇ ತಾರೀಕು ಹಣ ರಿಲೀಸ್ ಆಗಿದೆ ಖಜಾನೆಯಿಂದ. ಹೀಗಾಗಿ 12, 13ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯ 27ನೇ ಕಂತು ಹಣ ನಿಮಗೆ ಬರಲಿದೆ. ಹಾಗಾದ್ರೆ ಇನ್ನು ಬಾಕಿ ಎಷ್ಟು ಕೊಡಬೇಕು ಸರ್ಕಾರ? ವೀಕ್ಷಕರೇ, ಇಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಾಕಲಾಗಿತ್ತು. ಅದು 25, 26 ಕಂತು ಅಂತ ಇನ್ಡೈರೆಕ್ಟ್ ಆಗಿ ಹೇಳಲಾಗಿತ್ತು, ಡೈರೆಕ್ಟ್ ಆಗಿ ಹೇಳಿಲ್ಲ. ಆದ್ರೆ ಈಗ 27ನೇ ಕಂತು ಅಕ್ಟೋಬರ್ ಕಂತು ಅಂತ ನಾವು ಲೆಕ್ಕ ಹಿಡಿಬಹುದು. ಯಾಕಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಕಂತು ಕ್ಲಿಯರ್ ಆಗಿತ್ತು. ನಂತರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಳೆಯ ಕಂತು ಬ್ಯಾಲೆನ್ಸ್ ಇತ್ತು, ಅದನ್ನು ಕೂಡ ಕ್ಲಿಯರ್ ಮಾಡಲಾಗಿದೆ. ಈಗ 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ. ಅಕ್ಟೋಬರ್ ಕಂತನ ಹಣ ಅಂತ ಹೇಳಲಾಗ್ತಾ ಇದೆ. ಇನ್ನು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇನ್ನು 4 ತಿಂಗಳದ್ದು ಅಂದ್ರೆ 8,000 ರೂಪಾಯಿ ಇನ್ನೂ ಕೂಡ ಸರ್ಕಾರ ಕೊಡೋದು ಬಾಕಿ ಉಳಿಯುತ್ತೆ. ಹಾಗಾದ್ರೆ ಹಂತ ಹಂತವಾಗಿ ಎಲ್ಲಾ ಕಂತು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ತಿಂಗಳು ಕಂತು, ಆ ತಿಂಗಳು ಕಂತು ಅಂತ ಇಲ್ಲ. ಎದಕ್ಕಂದ್ರೆ 25, 26, 27 ಇಲ್ಲಿ ಕಂತಿನ ಮೂಲಕ ಹಣವನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ತಿಂಗಳು ಫೆಬ್ರವರಿದು, ಮಾರ್ಚ್ದು ಅಂತ ಲೆಕ್ಕ ಬರೋದಿಲ್ಲ ಅಂತಾನು ಕೂಡ ಹೇಳಬಹುದು ವೀಕ್ಷಕರೇ. ಇನ್ನು 2ನೇದಾಗಿ ಯಾರಿಗೆ 2,000 ರೂಪಾಯಿ ಬರುತ್ತೆ, ಯಾರಿಗೆ 1,800 ರೂಪಾಯಿ ಬರುತ್ತೆ? ಯಾರೆಲ್ಲ ಗೃಹಲಕ್ಷ್ಮಿ ಸೊಸೈಟಿ ಸಂಘ ಬ್ಯಾಂಕ್ ನಲ್ಲಿ ಆಡ್ ಆನ್ ಆಗ್ತೀರಾ, ಸದಸ್ಯರಾಗ್ತೀರ ನೋಡಿ, ಅವರಿಗೆ 2,000 ರೂಪಾಯಿ ಬರಲ್ಲ, 1,800 ರೂಪಾಯಿ ಬರುತ್ತೆ. 200 ರೂಪಾಯಿ ಬ್ಯಾಂಕ್ ಅಂದ್ರೆ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ನೀವು ಸದಸ್ಯರಾದ್ರೆ ಪ್ರತಿ ತಿಂಗಳು 200 ರೂಪಾಯಿ, ಹಾಗೆ 6 ತಿಂಗಳ 1,200 ರೂಪಾಯಿ ನಿಮ್ಮ ಹೆಸರಿನಲ್ಲಿ ಡೆಪಾಸಿಟ್ ಮಾಡಲಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ. ಹೀಗಾಗಿ ನಿಮಗೆ ಮುಂದಿನ ಬರೋ ದಿನಗಳಲ್ಲಿ 30,000 ರೂಪಾಯಿಂದ ಹಿಡಿದು 3 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಅಷ್ಟು ಮಾತ್ರವಲ್ಲದೆ 200 ರೂಪಾಯಿ ಹಣ ಸರ್ಕಾರ ತಗೊಳ್ಳಲ್ಲ, ಅದು ನಿಮ್ಮ ಹೆಸರಲ್ಲಿ ಠೇವಣಿ ಆಗಿರುತ್ತೆ. ನೀವು ಯಾವಾಗ ಬೇಕೋ ಅವಾಗ ವಿಡ್ರಾಲ್ ಕೂಡ ಮಾಡಬಹುದು ವೀಕ್ಷಕರೇ. ಇನ್ನು 3ನೇದಾಗಿ ಗೃಹಲಕ್ಷ್ಮಿ ಸೊಸೈಟಿ ಸಂಘ ಕೂಡ ಪ್ರಾರಂಭವಾಗ್ತಾ ಇದೆ. ಅದು ಕೂಡ ನಿಮಗೆ ಗೊತ್ತಿರಲಿ, 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಸಿಗಲಿದೆ. ಇನ್ನು BPL ಕಾರ್ಡ್ ಇದ್ದವರಿಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ತುಂಬಾ ಕಾರ್ಡುಗಳು ರದ್ದಾಗ್ತಾ ಇದ್ದಾವೆ. ಇಲ್ಲಿ ಮುಖ್ಯವಾಗಿ 10 ಲಕ್ಷಕ್ಕೂ ಹೆಚ್ಚು ಜನರು BPL ಕಾರ್ಡ್ ಗಳಿಂದ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ದಾರೆ. ಅರ್ಹತೆ ಇಲ್ಲದಿದ್ದರೂ ಸರ್ಕಾರದ ಫಲಾನುಭವಿಗಳ ಪಟ್ಟಿಗೆ ಒಳನುಸುಳಿ ಅಕ್ರಮವಾಗಿ ಸವಲತ್ತು ಪಡೆಯುತ್ತಿದ್ದ
ಸುಮಾರು 10 ಲಕ್ಷಕ್ಕೂ ಹೆಚ್ಚು ಅನರ್ಹ ಫಲಾನುಭವಿಗಳನ್ನ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ರದ್ದುಪಡಿಸಿ ಸರ್ಕಾರದ ಯೋಜನೆಯಿಂದ ಅವರಿಗೆ ಗೇಟ್ ಪಾಸ್ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ. ಬರುವ ದಿನಗಳಲ್ಲಿ ಇದರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಯಾವುದೇ ಕಾರಣಕ್ಕೂ ಅನರ್ಹರಿಗೆ ಸರ್ಕಾರದ ಸವಲತ್ತು ಸಿಗದಂತೆ ನೋಡಿಕೊಳ್ಬೇಕು ಅಂತ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ ಅಂತೆ ವೀಕ್ಷಕರೇ. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ನಕಲಿ ಕಾರ್ಡುಗಳು 13 ಲಕ್ಷ ಕಾರ್ಡ್ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ 7 ಲಕ್ಷ ಕಾರ್ಡು ರದ್ದು ಮಾಡಲು ಪ್ರತ್ಯೇಕ ಪಟ್ಟಿ ಮಾಡಿತ್ತು. ಇದೀಗ ಆಹಾರ ಇಲಾಖೆ ಇಲ್ಲಿವರೆಗೂ 10 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡು ರದ್ದು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಪಿಎಲ್ ಇಂದ ಎಪಿಎಲ್ ಗೆ ಕಾರ್ಡ್ಗಳನ್ನ ವರ್ಗಾವಣೆ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಅನರ್ಹರಿಗೆ ದಂಡದ ಬಿಸಿ. ಆದಾಯ ತೆರಿಗೆ ಪಾವತಿ ಮಾಡ್ತೀರಾ, ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ರಾ, ಅವರಿಗೂ ಕೂಡ ದಂಡ ಹಾಕಲಾಗುತ್ತೆ. ಸರ್ಕಾರಿ ನೌಕರರು 7.5 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವವರು, ವಾರ್ಷಿಕ ಆದಾಯ 1,20,000 ರೂಪಾಯಿ ಮೇಲೆ ಹೆಚ್ಚು ಆದಾಯ ಹೊಂದಿರುವ ಕುಟುಂಬಗಳು ಬಿಪಿಎಲ್ ಕಾರ್ಡ್ ಪಡೆದುಕೊಳ್ಳುವಂತಿಲ್ಲ. ಇಂತಹ ಅನರ್ಹರನ್ನ ಪತ್ತೆ ಹಚ್ಚಲು ಸರ್ಕಾರ ಆದಾಯ ತೆರಿಗೆ ಇಲಾಖೆ ಕುಟುಂಬ ತಂತ್ರಾಂಶ ದತ್ತಾಂಶ ಮೂಲಕ ಬಳಸಿಕೊಳ್ತಾ ಇದೆ. ಇಲ್ಲಿ ಇಲಾಖೆ ಪರಿಶೀಲನಾ ಪಟ್ಟಿ ನ್ಯಾಯಬೆಲೆ ಅಂಗಡಿಗಳಿಗೆ ಕಳಿಸಿದ ನಂತರ ಅನರ್ಹರು ಸ್ವಯಂ ಪ್ರೇರಿತವಾಗಿ ತಮ್ಮ ಹೆಸರು ಕಾರ್ಡ್ ತೆಗೆದು ಹಾಕಲು ಅರ್ಜಿ ಹಾಕ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನಗಳ ಕಾಲ ಗೊತ್ತಿದ್ದು ಸರ್ಕಾರದ ಸೌಲಭ್ಯ ದುರ್ಬಳಕೆ ಮಾಡಿಕೊಂಡಿದ್ದಾಗಿ ಅವರ ಪಡೆದ ಪಡಿತರಕ್ಕೆ ಸಮನಾದ ಮೊತ್ತವನ್ನ ದಂಡವಾಗಿ ವಸೂಲಿ ಮಾಡಲು ಆಹಾರ ಇಲಾಖೆ ಕಠಿಣ ನಿರ್ಧಾರ ಕೈಗೊಂಡಿದೆ ವೀಕ್ಷಕರೇ. ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡ್ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಸರ್ಕಾರ ನೀಡುವ ಪಡಿತರ ಚೀಟಿಯಾಗಿದ್ದು ಕಡಿಮೆ ದರದಲ್ಲಿ ಪಡಿತರ ಹಾಗೂ ಆರೋಗ್ಯ ಸೇವೆಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಇವತ್ತಿನ 3ನೇ ದೊಡ್ಡ ಕರ್ನಾಟಕದ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಬಜೆಟ್. ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ಮತ್ತೆ ಬಜೆಟ್ ಮಂಡನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆ 17ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಮಾರ್ಚ್ 6ನೇ ತಾರೀಕು ಬೆಳಿಗ್ಗೆ 10 ಗಂಟೆ ನಂತರ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡಲಿದ್ದಾರೆ ವೀಕ್ಷಕರೇ. ಈಗಾಗಲೇ ನಮ್ಮ ರಾಜ್ಯದ ಬಜೆಟ್ ನಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇದೆ ಅಂತ ಹೇಳಲಾಗ್ತಾ ಇದ್ದು, ವೆಚ್ಚಕ್ಕೆ 3 ಲಕ್ಷ ಕೋಟಿ ರೂಪಾಯಿ ಬೇಕು. ಇತರೆ ಖರ್ಚುಗಳಿಗೆ ಉಳಿಯೋದು 35% ಹಣ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಹಣವನ್ನ ಮೀಸಲಿಡಬೇಕು, ನೀರಾವರಿ ಯೋಜನೆಗಳಿಗೂ ಕೂಡ ಹಣ ಮೀಸಲಿಡಬೇಕು, ಆರೋಗ್ಯ, ಶಿಕ್ಷಣ ಮತ್ತು ಸರ್ಕಾರಿ ನೌಕರರಿಗೆ ವೇತನ ಸೇರಿದಂತೆ ಸಾಲ, ಬಡ್ಡಿ ಪಾವತಿ ಎಲ್ಲ ಕೂಡ ಮಾಡಬೇಕಾಗುತ್ತೆ. ಮತ್ತೆ ಸರ್ಕಾರದ ಹತ್ತಿರ ಈಗ ಆದಾಯ ಹೆಚ್ಚಳ ಮಾಡೋದಕ್ಕೆ ಪೆಟ್ರೋಲ್ ಡೀಸೆಲ್ ಮೇಲೆ 1 ರೂಪಾಯಿ ಹೊಸ ಸೆಸ್ ತೆರಿಗೆಯನ್ನ ಹಾಕೋದ್ರ ಮೂಲಕ 1 ರೂಪಾಯಿ ಪೆಟ್ರೋಲ್ ಡೀಸೆಲ್ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಇನ್ಕಮ್ ಆಗಿ ಬರಬಹುದು. ಹೀಗಾಗಿ ಬಜೆಟ್ ನಲ್ಲಿ ಏನಾದ್ರೂ ಪೆಟ್ರೋಲ್ ಡೀಸೆಲ್ ಮೇಲೆ ಮತ್ತೆ 1 ರೂಪಾಯಿ ಸೆಸ್ ಹಾಕಿದ್ರೆ ಇದರಿಂದ ಸರ್ಕಾರಕ್ಕೆ ಆದಾಯ ಅಂತೂ ಬರುತ್ತೆ, ಆದ್ರೆ ಗ್ರಾಹಕರ ಜೇಬಿಗೆ 1 ರೂಪಾಯಿ ಕತ್ರಿ ಬೀಳೋದು ಅಂತ ಹೇಳ್ಬಹುದು. ಇನ್ನೊಂದು ಕಡೆಗೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಈ ಬಾರಿ ಹೆಚ್ಚು ಹಣವನ್ನ ಮೀಸಲಿಡ್ತಾರಾ, ಅಥವಾ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಶ್ರೀಮಂತರು ಗ್ಯಾರಂಟಿ ಯೋಜನೆಗಳನ್ನ ಗಿವ್ ಇಟ್ ಅಪ್ ಮೂಲಕ ಕೈ ಬಿಡಬಹುದು. ಅಂದ್ರೆ ಶ್ರೀಮಂತರು ಕೂಡ ಗೃಹ ಜ್ಯೋತಿ ಯೋಜನೆ ಮತ್ತೆ ತುಂಬಾ ಜನ ಫ್ರೀ ಆಗಿ ಬಸ್ ಅಲ್ಲಿ ಓಡಾಡ್ತಾರೆ, ಅದನ್ನೆಲ್ಲ ಬಿಡಬಹುದು ಅಂತ ಹೇಳಲಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತವಾಗಿ ಇದ್ರ ಬಗ್ಗೆ ಅಪ್ಡೇಟ್ ಬರಲಿದೆ 6ನೇ ತಾರೀಕಿಗೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಎದಕ್ಕೆ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ? ಒಂದು ಕಡೆಗೆ ಬಂಗಾರ ಬೆಳ್ಳಿ ದರ ಭಾರಿ ಒಂದು ಏರಿಕೆಯಾಗಿ ದಿಢೀರನೆ ಕುಸಿತವನ್ನ ಕಂಡಿದೆ. ಅಂದ್ರೆ ಯುದ್ಧ ಪ್ರಾರಂಭವಾದಾಗ ಬಂಗಾರದಲ್ಲಿ ಸ್ಪೈಕ್ ಇಲ್ಲಿ ಕಂಡು ಬಂದಿದೆ ವೀಕ್ಷಕರೇ. ಇದಕ್ಕೆ ಸ್ಪೈಕ್ ಅಂತ ಕರೀತಾರೆ. ಸ್ಪೈಕ್ ಅಂದ್ರೆ ಇದು ಶಾರ್ಟ್ ಆಗಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಬಂಗಾರವನ್ನ ಖರೀದಿ ಮಾಡಿದವರು, ಟಾಪ್ ಅಲ್ಲಿ ಖರೀದಿ ಮಾಡೋರು ಅಲ್ಲಿ ಪ್ರಾಫಿಟ್ ಅನ್ನ ಬುಕಿಂಗ್ ಮಾಡಿದ್ದಾರೆ. ಅಂದ್ರೆ ತಮ್ಮ ಒಂದು ಲಾಭವನ್ನ ಬುಕ್ ಮಾಡಿದಾಗ ಬಂಗಾರ ಬೆಲೆ ಭಾರಿ ಒಂದು ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗಾದ್ರೆ ಯುದ್ಧಗಳು ಪ್ರಾರಂಭವಾದ ಬಳಿಕ ಡಾಲರ್ ಬೆಲೆ ಕಡಿಮೆ ಆಗ್ಬೇಕಾಗಿದ್ದು, ಆದ್ರೆ ಮತ್ತೆ ಡಾಲರ್ ಇಲ್ಲಿ ಸ್ಟ್ರಾಂಗ್ ಆಗಿದೆ. ಅಮೆರಿಕನ್ ಡಾಲರ್ ಯಾವಾಗ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಜನರು ಷೇರು ಮಾರುಕಟ್ಟೆ ಹಣವನ್ನ ಡಾಲರ್ ಅಲ್ಲೂ ಕೂಡ ಹೂಡಿಕೆ ಮಾಡ್ತಾರೆ, ಬಂಗಾರದಲ್ಲಿ ಹೂಡಿಕೆ ಕಡಿಮೆ ಆಗುತ್ತೆ. ಅವಾಗ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗುತ್ತೆ. ಇನ್ನು ಬೆಳ್ಳಿ ಕೇವಲ ಆಭರಣಕ್ಕೆ ಮಾತ್ರ ಯೂಸ್ ಮಾಡಲ್ಲ, ಬೆಳ್ಳಿಯನ್ನ ಇಂಡಸ್ಟ್ರಿಯಲ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಹೀಗಾಗಿ ಬೆಳ್ಳಿಯಲ್ಲೂ ಕೂಡ ಭಾರಿ ಒಂದು ಏರಿಕೆ ಕಂಡು ಬಂದಿತ್ತು. ಆದ್ರೆ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ಶುರುವಾದಾಗ ಇಂಡಸ್ಟ್ರಿಗಳು ಬಂದ್ ಆಗುತ್ತೆ. ಅಂದ್ರೆ ಇಲ್ಲಿ ಸಿಲ್ವರ್ ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಬಂಗಾರ ಬೆಳ್ಳಿ ದರ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿದೆ. ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಹೀಗೆ ಕಂಟಿನ್ಯೂ ಆದ್ರೆ ಮತ್ತೆ ಏರಿಕೆನೂ ಆಗ್ಬಹುದು. ಮತ್ತೊಂದು ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಈಗ ಮತ್ತೆ ಕಡಿಮೆ ಬೀಳುತ್ತಾ, ಎದಕ್ಕಂದ್ರೆ ಯುದ್ಧ ನಿಲ್ಲಿಲ್ಲ ಅಂದ್ರೆ ಭಾರತಕ್ಕೆ ತೈಲ ಅನಿಲ ಆತಂಕ ಶುರುವಾಗಿದೆ. ನಮ್ಮ ದೇಶಕ್ಕೆ 50% ತೈಲ ಬರೋದು, ಅನಿಲ ಬರೋದು ಹೋರ್ಮಜ್ ನಿಂದ. ನಮ್ಮ ದೇಶದ ಬಳಿ ಈಗ ಕೇವಲ 45 ದಿನಕ್ಕಾಗುವಷ್ಟು ತೈಲ ಅನಿಲ ಇದೆ. ಆದ್ರೆ ಡೋಂಟ್ ವರಿ, ಎದಕ್ಕಂದ್ರೆ ರಷ್ಯಾದವರು ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಚ್ಚಾ ತೈಲ ಪೂರೈಕೆ ಭಾರತಕ್ಕೆ ಏನೂ ಕೂಡ ತೊಂದರೆ ಆಗದಂತೆ ರಷ್ಯಾದವರು ನೋಡ್ಕೋತಾರಂತೆ. ಹೀಗಾಗಿ ರಷ್ಯಾ ದೇಶದವರು ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆ ಮಾಡಿದ್ರೆ ಕರ್ನಾಟಕದ ಸೇರಿದಂತೆ ಭಾರತದಲ್ಲಿ
ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ಕೊರತೆ ಬೀಳೋದಿಲ್ಲ ವೀಕ್ಷಕರೇ. ಮಧ್ಯಪ್ರಾಚ್ಯದಲ್ಲಿ ಕಳೆದ 4 ದಿನಗಳಿಂದ ನಡೆಯುತ್ತಿರುವ ಯುದ್ಧ ತನ್ನ ತೈಲ ಮತ್ತು ಅನಿಲದ ಬೇಡಿಕೆ 88% ವಿದೇಶಗಳನ್ನೇ ಅವಲಂಬಿಸಿರೋ ಭಾರತಕ್ಕೆ ಭಾರಿ ಪ್ರಮಾಣದ ಆತಂಕ ತಂದೊಡ್ಡಿದೆ. ಒಂದು ವೇಳೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದಂತೆ ಯುದ್ಧ ಏನಾದ್ರೂ 1 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ದಿನಗಳ ಕಾಲ ನಡೆದ್ರೆ ಪರಿಸ್ಥಿತಿ ಬಿಗಡಾಯಿಸಬಹುದು. ಮೂಲಗಳ ಪ್ರಕಾರ ಸದ್ಯ ನಮ್ಮ ದೇಶದಲ್ಲಿ ಸಂಗ್ರಹಗಾರ ಮತ್ತು ವಿವಿಧ ದೇಶಗಳಿಂದ ಆಗಮಿಸುತ್ತಿರೋ ತೈಲ ಸೇರಿಸಿದ್ರೆ ಒಟ್ಟು ಪ್ರಮಾಣ ಅಂದಾಜು 10 ಕೋಟಿ ಬ್ಯಾರೆಲ್ ಆಗಲಿದೆ ಅಂತೆ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಅನಿಲ ಕೂಡ ಸಂಗ್ರಹವಿದೆ. ಹೀಗಾಗಿ ನಮ್ಮ ಭಾರತಕ್ಕೆ ಏನೂ ಕೂಡ ತೊಂದರೆ ಆಗೋದಿಲ್ಲ. 1 ತಿಂಗಳಲ್ಲ 2 ತಿಂಗಳಾದ್ರೂ ಕೂಡ ಏನು ತೊಂದರೆ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ರಷ್ಯಾದವರು ಕೂಡ ಕಚ್ಚಾ ತೈಲವನ್ನ ಹೆಚ್ಚುವರಿ ಪೂರೈಕೆ ಮಾಡೋದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರಂತ ವರದಿಯಲ್ಲಿ ತಿಳಿದು ಬಂದಿದೆ. ಹೀಗಾಗಿ ಸದ್ಯಕ್ಕೆ ಯಾರು ಕೂಡ ಆತಂಕ ಪಡೋದು ಬೇಕಿಲ್ಲ. ಹೀಗಾಗಿ ಜನರು ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೋಬೇಕಂತ ಪೆಟ್ರೋಲ್ ಬಂಕ್ ಮುಂದೆ ಹೋಗಿ ನಿಂದಿರೋದು ಕೂಡ ಬೇಕಿಲ್ಲ. ಆರಾಮವಾಗಿರಿ. ಅದಕ್ಕಂದ್ರೆ ಭಾರತದ ಮೇಲೆ ಇದರ ಏನು ಕೂಡ ಪೆಟ್ಟು ಬೀಳಲ್ಲ. ಮುಂದೆಲ್ಲ ಕೂಡ ಸರಿ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.